ಥರ ಒಂದು ಸೀರೆ ಉಟ್ಕೊಂಡು ಇವನ್ ಆಫ್ ಸ್ಯಾರಿ ಹಾಕ್ಕೊಂಡು ಸೊ ಅದು ಸಾಂಗ್ಸು ಸೊ ಇದು ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಒಂದು ಏನಂತ ಹೇಳಿದರೆ ಆಫ್ಟರ್ ಮ್ಯಾರೇಜ್ ಆ್ಯಂಡ್ ಆಫ್ಟರ್ ಮಕ್ಕಳಾದಮೇಲೆ ಈ ಥರ ಒಂದು ಗೆಟಪ್ಪು, ಈ ಥರ ಒಂದು ಸೀನ್ಸು, ಆಮೇಲೆ ನಿಜವಾಗ್ಲೂ ಇಟ್ ಈಸ್ ಅ ಚಾಲೆಂಜಿಂಗ್ ಫಾರ್ ಮಿ. ನನಗೆ ಈಗ ಈ ಫಿಲಿಮಲ್ಲಿ ಬಂದ್ಬಿಟ್ಟು ಎಲ್ಲ ಅಂಶಗಳು ಇದೆ. ಒಂದು ಸೆಂಟಿಮೆಂಟ್ ಇದೆ, ಒಂದು ಎಮೋಷ್ನಲ್ ಇದೆ, ಕಾಮಿಡಿ ಇದೆ, ಸೂಪರ್ ಕಾಮಿಡಿ ಇದೆ, ಆಮೇಲೆ ದ ಥಿಂಗ್ ಇಸ್ ಆ್ಯಕ್ಷನ್ ಇದೆ ಆ್ಯಂಡ್ ಎಲ್ಲ ರೀತಿಯಲ್ಲೂ ಒಂದು ಪಕ್ಕಾ ಕಮರ್ಷಿಯಲ್ ಮಾಸ್ ಸೆಂಟಿಮೆಂಟ್ ಫಿಲ್ಮ್ ಅಂತ ಹೇಳ್ಬೋದು. ಆಮೇಲೆ ಯಾರ್ಯಾರು ಬಂದ್ಬಿಟ್ಟು ನನಗೆ ಎಲ್ಲ ಲೇಡೀಸು ಬಂದ್ಬಿಟ್ಟು ನಿಮ್ಮ ಸೀರಿಯಲ್ ನೋಡಬೇಕು, ನಿಮ್ಮನ್ನ ರಾಮಾಚಾರಿ ಥರ ನೋಡಬೇಕು, ನಿಮ್ಮನ್ನು ಬೆಳ್ಳಿ ಕಾಲುಂಗ್ರ ಥರ ನೋಡಬೇಕು, ಅದೆಲ್ಲ ನೀವು ಈ ಪಿಕ್ಚರಲ್ಲಿ ನೋಡ್ಬೋದು. ಅದೆಲ್ಲ ಅಂದರೆ ನಾನು ಹೇಳ್ತಿರೋದು ಈ ಸ್ಟೋರಿ ಆ ಥರ ಒಂದು ಮೂಡ್ ಬಂದಿದೆ. ಇಟ್ ಈಸ್ ನಾಟ್ ದ ಥಿಂಗ್ ದಟ್ ಇಲ್ಲ ಈ ಸ್ಯಾರಿ ಉಟ್ಬೇಕು ಇಲ್ಲಾಂದರೆ ಆಫ್ ಸ್ಯಾರಿ ಉಟ್ಬೇಕು ಅನ್ನೋಕ್ಕೋಸ್ಕರ ಮಾಡಿಲ್ಲ. ಕತೆ ಆ ಥರ ಇರೋದ್ರಿಂದ ಸೊ ಲಕ್ಕಿಯಾಗಿ ತುಂಬ ಬ್ಯೂಟಿಫುಲ್ ಸ್ಟೋರಿ ರೌಂಡಪ್ ಆಗಿರೋದ್ರಿಂದ ನಿಜವಾಗ್ಲೂ ಅದೆಲ್ಲ ಈ ಪಿಕ್ಚರಲ್ಲಿ ಅದನ್ನು ನೀವು ಬೆಳ್ಳಿ ಥರಲ್ಲಿ ನೋಡಬೇಕು. ಹೆಂಗೆ ಗಂಗಾ ಆಟೋ ಡ್ರೈವರ್ ಏನು, ಗಂಗಾ ಏನು, ನಾನೇನು ಈಗ ಅನ್ನೋದು ನೀವು ಬೆಳ್ಳಿ ಥರಲ್ಲಿ ನೋಡಬೇಕು. ಅದರಲ್ಲೂ ಈಗ ಆಟೋ ಡ್ರೈವರ್ ಕೂಡ ಇದೆ. ನಾನು ಫಸ್ಟ್ ಟೈಮ್ ಈ ಪಿಕ್ಚರಲ್ಲಿ ನಾನು ಅದನ್ನು ಬೇರೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಆಟೋ ಡ್ರೈವರ್ ಆಗಿ. ಸೊ ತುಂಬ ಒಳ್ಳೆ ಸೀನ್ಸ್ ಇದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಈ ಪಿಕ್ಚರಲ್ಲಿ ತುಂಬ ವರ್ಷಗಳ ನಂತರ ನಿಜವಾಗ್ಲೂ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ತೋರಿಸೋ ಅಂಥ ಫಿಲಮ್ ಇದು. ನನಗೆ ತುಂಬ ಚಾಲೆಂಜ್ ಆಗಿ ತಗೋವಂಥ ಕ್ಯಾರೆಕ್ಟರ್ ಇದು. ನಿಜವಾಗ್ಲೂ ಹೇಳಬೇಕು ಅಂದರೆ ಸಕ್ಸಸ್ ಆಗಬೇಕು. ಆ ಮುಂಚೆ ಥರನೇ ಇದೂ ಒಂದು ದೊಡ್ಡ ಪೊಲೀಸ್ನ ಹೆಂಡತಿ ಆಗಲಿ, ಇಲ್ಲ ಗೃಹಪ್ರವೇಶ ಆಗಲಿ, ಇಲ್ಲ ಸೋಲಿದಾರ್ ಸರ್ದಾರ್ ಆಗಲಿ, ಎಲ್ಲ ತುಂಬ ಫಿಲಮ್ಸು. ಐ ಥಿಂಕ್ ನಾವು 22 ಪಿಕ್ಚರ್ ಮಾಡಿದ್ವಿ, ಒಂದು 22-23 ಪಿಕ್ಚರ್ ಮಾಡಿದ್ವಿ. ಇದು 24ನೇ ಪಿಕ್ಚರ್ ಅನಿಸುತ್ತೆ. ಸೊ ಐ ಥಿಂಕ್ ಮುಂದಿನ ಥರನೇ ಇದು ದೊಡ್ಡ ಸಕ್ಸಸ್ ಆಗಬೇಕು, ಆಗುತ್ತೆ ಅನ್ನೋ ಗ್ಯಾರಂಟಿ ಇದೆ. ಯಾಕಂದರೆ ಸಬ್ಜೆಕ್ಟ್ ಆ ಥರ ಇದೆ ಆ್ಯಂಡ್ ಡೆಫಿನೆಟ್ಲಿ ಸಾಯಿ ಪ್ರಕಾಶ್ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಆಮೇಲೆ ಅವ್ರಿಗೂ ಇದೊಂದು ಹೊಸ ಪ್ರಯತ್ನ. ಏನಂತ ಹೇಳಿದರೆ ಒಂದು ಸೆಂಟಿಮೆಂಟ್ ಒಂದು ಕಡೆ ಅಂದರೆ ನಾನು ಇಟ್ಕೊಂಡು ಆ್ಯಕ್ಷನ್ ಮಾಡೋದಿದೆ ಫಸ್ಟ್ ಫಿಲಮ್ ಅನಿಸುತ್ತೆ. ಸೊ ದಟ್ ಈಸ್ ಆಲ್ಸೋ ಚಾಲೆಂಜಿಂಗ್ ಪಾಯಿಂಟ್. ಎಷ್ಟೇ ಮಾಲಾಶ್ರೀ ಮಾಮಾಶ್ರೀ ಮಾಡಿದ್ರೂ, ಎಷ್ಟೇ ನಾವು ಪಿಕ್ಚರ್ಸ್ ಮಾಡಿದ್ರು, ದಿಸ್ ಈಸ್ ಔಟ್ ಆ್ಯಂಡ್ ಔಟ್ ಇದೇ ಬೇರೆ ಇಲ್ಲ. ನಿಜವಾಗ್ಲೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ರಾಮು ಅವರು ತುಂಬ ಇಷ್ಟಪಟ್ಟು ತುಂಬ ಇದು ಕಾನ್ಸಂಟ್ರೇಟ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಈ ಪಿಕ್ಚರು ಅವ್ರಿಗೆ ತುಂಬ ಈ ಪಿಕ್ಚರ್ ಮೇಲೆ ಒಂದು ನಂಬಿಕೆ ಇದೆ. ಬಿಕಾಸ್ ಆಫ್ ಸಬ್ಜೆಕ್ಟ್ ಆ ಥರ ಇದೆ, ಆ ಫೀಲ್ ಇದೆ. ನಾನೇ ತುಂಬ ಸಲ ನೋಡಿದ್ದೀನಿ ಈ ಸಬ್ಜೆಕ್ಟು ಕೇಳುವಾಗ ಅವ್ರ ಕೊಡೋ ಇಂಟ್ರೆಸ್ಟು ಇದು ನೋಡಿದ್ರೆ ನಿಜವಾಗ್ಲೂ ಯು ಫೀಲ್ ಈಗಲೇ ಅವ್ರ ಕಣ್ಣಲ್ಲಿ ಆ ಸಕ್ಸಸ್ ನೋಡ್ಬೋದು ಅನ್ನೋ ರೀತಿಲಿದೆ. ದಟ್ ಕಾನ್ಫಿಡೆಂಟ್ ಈಸ್ ಹ್ಯಾವಿಂಗ್ ಇನ್ ದಿಸ್ ಸಬ್ಜೆಕ್ಟ್. ಆಮೇಲೆ ಅವ್ರಿಗೇನಂತ ಹೇಳಿದರೆ ನಿಜವಾಗ್ಲೂ ಎಲ್ಲರೂ ಬಂದ್ಬಿಟ್ಟು ಮಾಲಾಶ್ರೀ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಖುಷಿ ಪಡುವಂಥ ಕ್ಯಾರೆಕ್ಟರ್ ಅನ್ನೋದು ಅವ್ರಿಗೂ ಒಂದು ಇದಿದೆ. ನಿಂದ 95ವರೆಗೂ ಮಾಲಾಶ್ರೀ, ಸಾಯಿ ಪ್ರಕಾಶ್ ಅಂದರೆ ಆಡಿಯನ್ಸ್ ನಮ್ಮ ಪಿಕ್ಚರ್ ಅದು. ಸಾಯಿ ಪ್ರಕಾಶ್ ಮಾಲಾಶ್ರೀ ಅಂದರೆ ನಮ್ಮನೆ ಮಕ್ಕಳು, ನಾವೆಲ್ಲ ಫ್ಯಾಮಿಲಿ ಖುದ್ದಾಗಿ ಖುಷಿಯಾಗಿ ನಾವು ನೋಡ್ಬೋದು ಅನ್ನೋ ಹೆಸರು ನಾವು ಆ ಕಾಲದಲ್ಲಿ ಮಾಡಿದ್ದೀವಿ. ಆ ಕಾಲದಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಎಕ್ಸಿಬಿಟರ್ಸ್ ಆಗ್ಬೋದು, ನಮ್ಮಿಬ್ಬರು ಕಾಂಬಿನೇಷನ್ ಒಂದು ಪಿಕ್ಚರ್ ಬರ್ತಾಯಿದೆ ಅಂದರೆ ಗ್ಯಾರಂಟಿ ಇದೆ ನಮಗೊಂದು 50 ಡೇಸು 100 ಡೇಸು ಹೋಗುತ್ತೆ. ನಮ್ಮ ಥಿಯೇಟ್ರಲ್ಲಿ ಆರಾಮಾಗಿ ಬೇಗ ಚೇಂಜ್ ಬರಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಅವಾಗಿತ್ತು. ಇವಾಗ ಕಾಲ ಬದಲಾವಣೆ ಆಯಿತು, ಏನೇನೋ ಆಗ್ತಾಯಿದೆ ಅಂತ ಜನ ಹೇಳ್ತಾರೆ. ಬಟ್ ಚೆನ್ನಾಗಿರೋ ಸಬ್ಜೆಕ್ಟು ಯಾವ ಕಾಲ ಆದರೂ ಒಂದೇ ಅಂತ ನಾನು ನಂಬ್ಕೊತೀನಿ. ಈಗ ಮಾಲಾಶ್ರೀ ಅವ್ರ ಜೊತೆಯಲ್ಲಿ ರಾಮು ಫಿಲ್ಮ್ಸನ್ನು ನಾನು ಮಾಡ್ತಿರೋಂಥ ಈ ಚಿತ್ರ ಎಲ್ಲರಿಗೂ ಇಷ್ಟ ಆಗೋಂಥದ್ದು. ಟೆಕ್ನಾಲಜಿ ಡೆವಲಪ್ ಆಯಿತು, ಕಥಾವಸ್ತು ಆಗ್ಬೋದು, ಹಾಡುಗಳಾಗ್ಬೋದು, ಸಂಭಾಷಣೆ ಆಗ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಬೋದು. ಅದು ಹೃದಯಕ್ಕೆ ಯಾವ ಚಿತ್ರ ಹೃದಯಕ್ಕೆ ಮುಟ್ಟುತ್ತೋ ಅದು ಸಕ್ಸಸ್ ಅಂತ ನಂಬಲೇಬೇಕು. ಮನೋರಂಜನೆ ಜೊತೆಯಲ್ಲಿ ಏನೋ ಒಂದು ಒಳ್ಳೆಯ ಕಾನ್ಸೆಪ್ಟ್ ನಾವು ಆಡಿಯನ್ಸ್ಗೆ ಹೇಳಿದ್ರೆ ಅವ್ರು ನಮ್ಮನ್ನು ಇಷ್ಟಪಡ್ತಾರೆ. 18 ವರ್ಷ ಆದಮೇಲೆ ಮಾಲಾಶ್ರೀ ನಾನು ಈ ಚಿತ್ರದಲ್ಲಿ ಕಾಂಬಿನೇಷನ್ ಮಾಡ್ತಾಯಿದ್ದೀವಿ. ಅದು ರಾಮು ಎಂಟರ್ಪ್ರೈಸ್ ಆಗಿರೋದ್ರಿಂದ ಒಂಥರ ನಮ್ಗೆ ಏನು ಬೇಕು ಅಂತ ನಾವು ಕೇಳಬೇಕಾಗಿಲ್ಲ. ಎಲ್ಲವನ್ನೂ ರಾಮು ಅವರು ಈಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್.
ಡೈರೆಕ್ಟ್ರಿಗೆ ಏನು ಬೇಕೋ ಅದೆಲ್ಲ ಒದಿಸ್ಬಿಡೋಂಥ ಒಳ್ಳೆಯ ನಿರ್ಮಾಪಕರು. ಅಂಥ ನಿರ್ಮಾಪಕರು ಇಂಡಸ್ಟ್ರಿಯಲ್ಲಿ ಇದ್ದರೆ ಇಂಡಸ್ಟ್ರಿ ಬೆಳೀತಂತ ನಾವು ಹೇಳ್ಬೋದು. ಈಸ್ ರಿಯಲಿ ವಂಡರ್ಫುಲ್ ಪ್ರೊಡ್ಯೂಸರ್ ಟು ಕನ್ನಡ ಇಂಡಸ್ಟ್ರಿ. ಅಂದರೆ ಇತ್ತೀಚೆಗೆ ಮಾಲಶ್ರೀ ಅವರು ಆ್ಯಕ್ಷನ್ ಫಿಲ್ಮ್ ಜಾಸ್ತಿ ಮಾಡಿದ್ದಾರೆ. ಎಲ್ಲೋ ಮಾಸ್ ಒಂದು 20% 30% ಮಾಸ್ ಫೀಲಿಂಗ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಭಾವನೆ. ಬಟ್ ಫಸ್ಟ್ ಟೈಮ್ ಮಾಲಶ್ರೀ ಅವರು ಒಬ್ಬ ಆಟೋ ಡ್ರೈವರಾಗಿ ಮಾಡ್ತಿರೋದು ಈ ಚಿತ್ರದಲ್ಲಿ ಆಡಿಯನ್ಸ್ಗೆ ಇಷ್ಟ ಆಗುವಂಥ ಪಾಯಿಂಟ್. ಕುಟುಂಬಕ್ಕೋಸ್ಕರ ಗಂಗಾ ಯಾವ ರೀತಿ ಮಲಿನವನ್ನು ನಾವು ಮಾಡಿದಂಥ ಇದನ್ನು ತೊಳೆದು ಯಾವ ರೀತಿ ನಮ್ಮನ್ನು ಪವಿತ್ರ ಮಾಡುತ್ತೋ ಅದೇ ರೀತಿ ಗಂಗಾನು ಪಾತ್ರ ಚಿತ್ರದಲ್ಲಿ ಸಮಾಜದಲ್ಲಿರುವಂಥ ಮಲಿನ ಆಗ್ಬೋದು, ಕುಟುಂಬದಲ್ಲಿರುವಂಥ ಮಲಿನವನ್ನೆಲ್ಲ ತೆಗೆದು ಒಂದು ಒಳ್ಳೆಯದಾಗಿ ನಡೆಸುವಂಥ ಆಟೋ ಡ್ರೈವರ್ ಪಾತ್ರ ಮಾಲಶ್ರೀ ಮಾಡ್ತಾಯಿದ್ದಾರೆ. ಗಂಗಾ ತುಂಬ ತ್ಯಾಗಮಯಿ ನಮ್ಮ ಚಿತ್ರದಲ್ಲಿ. ಮೇಯ್ನ್ ನಮಗೇನೆಂದರೆ ಈಗ ಮಾಲಶ್ರೀನೇ ಹೀರೋ ಹೀರೋಯಿನ್ ಅಂತ ಹೇಳ್ಬೋದು. ಒಂದು ಭಾಗದಲ್ಲಿ ಮಾತ್ರ ರವಿಚೇತನ್ ಗಂಡಾಗಿ ಪಾತ್ರ ಮಾಡ್ತಾಯಿದ್ದಾರೆ. ಇನ್ನು ಶ್ರೀನಿವಾಸ್ ಮೂರ್ತಿ, ಹೇಮಾ ಚೌಧರಿ, ಈ ಕಡೆ ಪವಿತ್ರ ಲೋಕೇಶ್, ರಮೇಶ್ ಭಟ್. ಕಾಮಿಡಿಗೆ ಹೋದರೆ ರಂಗಾಯನ್ ಹೋಗಿದ್ದಾರೆ, ಸಾಧಕ್ ಹೋಗಿದ್ದಾರೆ, ಬುಲೆಟ್ ಪ್ರಕಾಶ್ ಇದ್ದಾರೆ. ಟೋಟಲಿ ಒಂದು ಒಳ್ಳೆ ಕ್ಯಾಸ್ಟಿಂಗ್ ಪ್ಯಾಕೇಜ್ ಸಿನಿಮಾ ಇದು. ಮೊದಲು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ರಾಮು ಸರ್ ಬ್ಯಾನರ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಅದು ಕಾರಣಾಂತರದಿಂದ ಆಗ್ತಾ ಇರಲಿಲ್ಲ. ಬಟ್ ಏನೋ ಈ ಸಲ ಇವತ್ತು ಈ ಗಂಗಾ ಅನ್ನೋ ಸಿನಿಮಾ ಮುಖಾಂತರ ನನಗೊಂದು ಅವಕಾಶ ಸಿಕ್ತು. ನಮ್ಮ ಸಾಯಿ ಪ್ರಕಾಶ್ ಸರ್ ಈ ಅವಕಾಶ ಕೊಟ್ಟರು, ಹಾಗೆ ಅನಿಲ್ ಸರ್ ಕೂಡ. ಈ ನನ್ನ ಸಿನಿಮಾ ರಂಗದಲ್ಲಿ ಭಾಳಷ್ಟು ಪಾತ್ರಗಳನ್ನ ಮಾಡಿದೆ. ನೆಗೆಟಿವ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಸಪೋರ್ಟಿಂಗ್ ಕ್ಯಾರೆಕ್ಟರ್, ಪೊಲೀಸ್ ಆಫೀಸರ್. ಸೊ ಈ ಒಂದು ಪಿಕ್ಚರ್ದಲ್ಲಿ ಒಂದು ವೆರಿ ಜೆಂಟಲ್ಮೆನ್ ಪಾತ್ರ ಅಂತ ಹೇಳ್ಬೋದು. ಭಾಳ ಸಾಫ್ಟ್ ಕ್ಯಾರೆಕ್ಟರ್, ತ್ಯಾಗಮಯಿ ಅಂತ ಹೇಳ್ಬೋದು, ಅಥವಾ ಬರೀ ಹಂಬಲ್ ಕ್ಯಾರೆಕ್ಟರ್. ಕಂಪ್ಲೀಟ್ ಫ್ಯಾಮ್ಲಿ ಇಷ್ಟಪಡುವಂಥ ಒಂದು ಪಾತ್ರ, ಒಂದು ಲವರ್ ಬಾಯ್ ಅಂತಲೂ ಹೇಳ್ಬೋದು. ಸೊ ಈ ಥರ ಒಂದು ಪಾತ್ರ. ಅದು ಮಾಲಶ್ರೀ ಅವ್ರ ಸಿನಿಮಾಗಳನ್ನ ಎಲ್ಲ ನೋಡ್ಕೊಂಡೇ ಬಂದಿದ್ದೀನಿ. ಬಟ್ ಅವ್ರ ಜೊತೆ ಪಾತ್ರ ಮಾಡೋ ಅವಕಾಶ ನನಗೆ ಸಿಕ್ತು. ಇದಕ್ಕೆ ಭಾಳ ಖುಷಿ ಆಯಿತು ಈ ಒಂದು ಬ್ಯಾನರಲ್ಲಿ ಮಾಡಲಿಕ್ಕೆ. ಸಾಯಿ ಪ್ರಕಾಶ್ ಡೈರೆಕ್ಟರ್ ಜೊತೆ ನನ್ನದು 4ನೇ ಸಿನಿಮಾ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ, ಭ್ರಷ್ಟಾಚಾರ, ಇಂಡಿಯನ್, ಸುಮಾರು ಪಿಕ್ಚರು ಜೊತೆ ವರ್ಕ್ ಮಾಡಿದೆ. ವೆರಿ ಕೂಲ್ ಡೈರೆಕ್ಟರ್. ಅವ್ರ ಬಗ್ಗೆ ಹೇಳೋಕ್ಕೆ ಸಾಲಲ್ಲ, ಯಾಕಂದರೆ ಅವ್ರು ಎಲ್ಲ ಗೊತ್ತಿರೋ ವಿಷಯನೇ. ಸಾಯಿ ಪ್ರಕಾಶ್ ಇಂಥ ಹಿಟ್ ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಸೀನಿಯರ್ ಮೋಸ್ಟ್ ಡೈರೆಕ್ಟರ್. ಸೊ ಅವ್ರ ಜೊತೆ ಕೆಲಸ ಮಾಡೋದು ಭಾಳ ಖುಷಿ ಆಗುತ್ತೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ವೆರಿ ಕೂಲ್ ಡೈರೆಕ್ಟರ್. ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ಭಾಳ ಇಷ್ಟ. ಅದನ್ನ ನಿಜ ಹೇಳಬೇಕಂದ್ರೆ ಸುಮಾರು ಸಿನಿಮಾದಲ್ಲಿ ವಿಲನ್ ಪಾತ್ರ ಮಾಡಿದಾಗ, ಹೀರೋ ಮಾಡಿದಾಗ ಆ್ಯಕ್ಷನ್ ಫೈಟು ಎಲ್ಲ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಅವರ ಪೇರಾಗಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಅವ್ರ ಹೀರೋ, ನಾನು ಹೀರೋಯಿನ್ ಆಗಿದ್ದೀನಿ ಅಷ್ಟೇ. ವೆರಿ ಸಾಫ್ಟ್ ಕ್ಯಾರೆಕ್ಟರ್. ಹೀಗಾಗಿ ಟೋಟಲ್ ಸಿನಿಮಾ ಅವ್ರ ಮೇಲೆ ಹೋಗುತ್ತೆ. ಈಗ ಯಾವುದೋ ಒಂದು ಸನ್ನಿವೇಶದಲ್ಲಿ ನನ್ನ ಜೊತೆ ಮದುವೆ ಆಗೋ ಬರುತ್ತೆ, ಆಮೇಲೆ ಏನೇನು ಆಗುತ್ತೆ ಅನ್ನೋದೇ ಸಿನಿಮಾ ಕಥೆ.